ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾನಿವತ್ತು ಪನ್ನೀರ್ ಮಟರ್ ಮಾಡೋಂಥದ್ದು ಹಾಗೆಯೇ ಮೂಲಂಗಿಯನ್ನು ಯೂಸ್ ಮಾಡಿಕೊಂಡು ಪರಾಟವನ್ನು ಯಾವ ರೀತಿಯಾಗಿ ನಾನು ಪ್ರಿಪೇರ್ ಮಾಡ್ಕೊಳ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ತುಂಬ ಹೆಲ್ದಿ ಹಾಗೆಯೇ ಹೈ ಪ್ರೋಟೀನ್ ಇರ್ತಕ್ಕಂಥ ಬ್ರೇಕ್ಫಾಸ್ಟ್ ಆಗಿರುತ್ತೆ. ಎಲ್ಲರೂ ಸಹ ಮನೇಲಿ ಒಂದು ಟೈಮು ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲಿಗೆ ಇಲ್ಲಿ ನಾನು ಚೆನ್ನಾಗಿ ತೊಳೆದ್ಬಿಟ್ಟು ಒಂದೆರಡು ಮೂಲಂಗಿಯನ್ನು ತುರ್ಕೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಇದನ್ನು ಸ್ಟಫ್ ಮಾಡಿ ಕೂಡ ಪರಾಟವನ್ನು ಮಾಡ್ತಾರೆ. ಆದರೆ ಸ್ಟಫಿಂಗ್ ಮಾಡಿದ್ರೆ ಮಕ್ಕಳೆಲ್ಲ ಏನು ಮಾಡ್ತಾರೆ, ಅದನ್ನೆಲ್ಲ ತೆಗೆದಿಕ್ಬಿಟ್ಟು ಮೇಲಿರ್ತಕ್ಕಂಥ ಚಪಾತಿಯನ್ನು ಮಾತ್ರನೇ ತಿಂತಾರೆ. ಸೊ ಹಾಗಾಗಿ ನಾನಿಲ್ಲಿ ಸ್ಟಫಿಂಗನ್ನು ಮಾಡ್ತಾ ಇಲ್ಲ, ಜೊತೆಯಲ್ಲೇ ಸೇರಿ ಮಿಕ್ಸ್ ಮಾಡೇನೆ ನಾನು ಏನು ಮಾಡ್ತಾ ಇದ್ದೀನಿ, ಪರಾಟವನ್ನು ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನು 2 ಮೂಲಂಗಿಯನ್ನು ಚೆನ್ನಾಗಿ ತುರ್ಕೊಳ್ತಾ ಇದ್ದೀನಿ. ತುಂಬ ಸಣ್ಣಕ್ಕೆ ತುರ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಒಳಗಡೆ ಅದನ್ನು ಮಿಕ್ಸ್ ಮಾಡಿದ್ದೀವಿ ಅನ್ನೋದೇ ಗೊತ್ತಾಗಲ್ಲ. ಕೆಲವರು ಮೂಲಂಗಿಯನ್ನು ಇಷ್ಟಪಟ್ಟು ತಿನ್ನಲ್ಲ ವಾಸನೆ ಅಂತೇಳಿ. ಹಾಗಾಗಿ ಆ ಥರದವ್ರಿಗೆ ಅದರ ಒಂದು ಘಾಟು ಕೆಲವ್ರಿಗೆ ಇಷ್ಟ ಆಗಲ್ಲ. ಹಾಗಾಗಿ ಆ ಥರದವರು ಈ ಥರವಾಗಿ ನಾವೇನು ಮಾಡ್ಬೋದು, ಮೂಲಂಗಿಯನ್ನು ಉಪಯೋಗಿಸ್ಕೊಳ್ಬಹುದು. ಈಗ ತುರಿದಿದ್ದಂತಹ ಮೂಲಂಗಿಗೆ ನಾನು ಸ್ವಲ್ಪ ಅಜ್ವೈನವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಕಾಶ್ಮೀರಿ ಚಿಲ್ಲಿ ಪೌಡ್ರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ನಾನು ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ದೊಡ್ಡ ಸ್ಪೂನಲ್ಲಿ 2 ಸ್ಪೂನಷ್ಟು ನಾನು ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದಾದ ನಂತರ ನಾನು ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ತಿದ್ದೀನಿ. ಕಡಲೆ ಹಿಟ್ಟು ಸ್ವಲ್ಪ ಕಡಿಮೆನೇ ಇರಲಿ, ಜಾಸ್ತಿ ಹಾಕಿದ್ರೆ ಚಪಾತಿಯನ್ನು ಮಾಡೋದಕ್ಕೆ ಆಗೋದಿಲ್ಲ, ತುಂಬ ಸ್ಮೂತ್ ಆಗಿಬಿಡುತ್ತೆ. ಹಾಗಾಗಿ ಮತ್ತು ಗೋಧಿ ಹಿಟ್ಟನ್ನು ಸೇರಿಸ್ಕೊಂಡಾದ ನಂತರ ನಾನು ಮೊದಲೇ ನೀರನ್ನು ಸೇರಿಸ್ಕೊಳ್ಳೋದಿಲ್ಲ. ಯಾಕಂದರೆ ಮೂಲಂಗಿಯಲ್ಲಿ ನೀರಿರುತ್ತಲ್ವ, ಸೊ ಆ ನೀರೆಲ್ಲ ಬಿಟ್ಕೊಬಿಡುತ್ತೆ ಫಸ್ಟೇ ನೀರು ಸೇರಿಸಿದ್ರೆ. ಫಸ್ಟು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಅದಾದ ನಂತರನೇ ನಾವು ನೀರನ್ನು ಹಾಕ್ಬಿಟ್ಟು ಎಷ್ಟು ಬೇಕಾಗುತ್ತೋ ಅಷ್ಟು ನೀರನ್ನು ಹಾಕೋಬೇಕು. ಇದು ಜಾಸ್ತಿ ನೀರನ್ನು ಹಿಡಿಯಲ್ಲ. ಫಸ್ಟೇ ನೀರು ಹಾಕ್ಬಿಟ್ರೆ ಹಿಟ್ಟು ತುಂಬಾ ಸ್ಮೂತ್ ಆಗಿಬಿಡುತ್ತೆ ಮತ್ತು ಲಟ್ಸೋಕ್ಕೆ ಬರಲ್ಲ. ಹಾಗಾಗಿ ನಾನು ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ಸ್ವಲ್ಪ ನೀರನ್ನು ಎಷ್ಟು ಬೇಕಾಗುತ್ತೋ ಅಷ್ಟಷ್ಟೇ ನೀರನ್ನು ಹಾಕ್ಕೊಂಡು ಸ್ವಲ್ಪನೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡಾದ ನಂತರ ಮೇಲೆ ಸ್ವಲ್ಪ ಆಯಿಲನ್ನು ಹಾಕಿ ಒಂದು ಹಾಫ್ ಆನ್ ಅವರ್ ಆದ್ರೂ ಮುಚ್ಚಿಟ್ರೆ ಚಪಾತಿ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಅದು ನೆನೆಯೋ ತನಕ ನಾನಿಲ್ಲಿ ಗ್ರೇವಿಯನ್ನು ರೆಡಿ ಮಾಡ್ಕೊಳ್ತೀನಿ. ಇವಾಗ ಮೊದಲಿಗೆ ನಾನು ಒಂದು ಬಾಣಲಿಯನ್ನು ಇಟ್ಟು ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ತಾ ಇದ್ದೀನಿ. ಆಯಿಲ್ ಸ್ವಲ್ಪ ಚೆನ್ನಾಗಿ ಕಾದಿದೆ ಅಂತ ಆದಮೇಲೆ 1 ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ತಾ ಇದ್ದೀನಿ. ನಂತರ ಸೋಂಫನ್ನು ಸಹ ಹಾಕ್ತಾ ಇದ್ದೀನಿ. ಹಾಗೆಯೇ 2-3 ಸ್ಲೈಸಷ್ಟು ಚಕ್ಕೆಯನ್ನು ಹಾಕಿದ್ದೀನಿ, ತುಂಬ ಚಿಕ್ಕದಾದಂಥದ್ದು. ಅದಾದ ನಂತರ 1 ಈರುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ದೊಡ್ಡದಾಗಿಯೇ ಕಟ್ ಮಾಡಿಕೊಂಡ್ರೆ ಏನು ಪರವಾಗಿಲ್ಲ, ಯಾಕಂದರೆ ಇದನ್ನು ರುಬ್ಬಿ ಪೇಸ್ಟ್ ಮಾಡ್ಕೊಳ್ತೀವಲ್ಲ, ಹಾಗಾಗಿ ದೊಡ್ಡದಾಗೂ ಕಟ್ ಮಾಡ್ಕೋಬೋದು. ಇದಾದ ನಂತರ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಂಡ್ರೆ ಆಯಿತು. ಇವಾಗ ಒಂದು 10-15 ಗೋಡಂಬಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಗೋಡಂಬಿ ಅಥವಾ ಬಾದಾಮಿ ಯಾವುದನ್ನು ಹಾಕ್ಕೊಂಡ್ರು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಕೊತ್ತಂಬರಿ ಹಾಗೆ ಪುದೀನವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿಯನ್ನು ಹಾಗೆಯೇ ಉಳಿಸ್ಕೊಳ್ತಾ ಇದ್ದೀನಿ ಕೊನೆಯಲ್ಲಿ ಸೇರಿಸೋದಕ್ಕೆ ಅಂತ. ಇಲ್ಲಿ 2 ಟೊಮೊಟೊವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನು 4 ಮೆಂಬರ್ಸ್ಗೆ ಆಗುವಷ್ಟು ಕರಿಯನ್ನು ಇಲ್ಲಿ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಹಾಗಾಗಿ 2 ಟೊಮೊಟೊವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅದನ್ನು ಸಹ ಮೆತ್ತಗಾಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಈಗ 1 ಬೆಳ್ಳುಳ್ಳಿಯನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಅದಾದ ನಂತರ 1 ಇಂಚಷ್ಟು ನಾನು ಶುಂಠಿಯನ್ನು ಕ್ಲೀನಾಗಿ ಮೇಲ್ ಸಿಪ್ಪೆ ಎಲ್ಲ ತೆಗೆದು ತೊಳೆದು ಸೇರಿಸ್ಕೊಳ್ತಾ ಇದ್ದೀನಿ. ಬೇಕಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಸೇರಿಸ್ಕೋಬೋದು. ಇದು ಮೆತ್ತಗಾಗೋ ತನಕ ಬೇಯಿಸ್ಕೋಬೇಕಾಗುತ್ತೆ. ಅದಾದ ನಂತರ ಅದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕಾಗುತ್ತೆ. ಅದು ಬೇಯೋ ಅಷ್ಟರಲ್ಲಿ ನಾನು ಪನ್ನೀರನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮಾಮೂಲಿ ಪಾಕೆಟ್ ಪನ್ನೀರ್ ಬರುತ್ತಲ್ವ 200 ಗ್ರಾಮ್ಸ್ದು, ಅದೊಂದು ನಾನು ತಗೊಂಡಿದ್ದೀನಿ. ಯೂಸ್ ಮಾಡೋದಕ್ಕೆ ಮೊದಲೇ ಸ್ವಲ್ಪ ನೀರಲ್ಲಿ ತೊಳೆದ್ರೆ ಯಾವುದೇ ರೀತಿಯಾದಂಥ ಸ್ಮೆಲ್ ಬರಲ್ಲ. ಮತ್ತು ಸ್ಲೈಸು ಅಷ್ಟೇ ತುಂಬ ಸಣ್ಣದಾಗಿ ಮಾಡ್ಕೊಳ್ತಾ ಇದ್ದೀನಿ. ತುಂಬ ದೊಡ್ಡದಾಗಿ ನಾನು ಸ್ಲೈಸ್ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಅದಾದ ನಂತರ ಇಲ್ಲಿ 2 ಮುಷ್ಟಿಯಷ್ಟು ಹಸಿ ಬಟಾಣಿಯನ್ನು ಸಹ ನಾನು ತಗೊಳ್ತಾ ಇದ್ದೀನಿ. ಒಣ ಬಟಾಣಿ ಏನಾದರೂ ತಗೊಂಡ್ರೆ ಫಸ್ಟೇ ಬೇಯಿಸಿ ಇಟ್ಕೊಂಡಿರಬೇಕು. ಮತ್ತು ಟೇಸ್ಟು ತುಂಬ ಚೆನ್ನಾಗಿ ಬರಬೇಕಂತ ಹೇಳಿದ್ರೆ ಹಸಿ ಬಟಾಣಿನೇ ಬೆಸ್ಟು. ಇವಾಗ ಇದು ತುಂಬ ಸ್ಮೂತಾಗಿ ಚೆನ್ನಾಗಿ ಬೆಂದಿತ್ತು. ಇದಾದ ನಂತರ ನಾನು ಸ್ವಲ್ಪ ಇದನ್ನು ಹಾರೋದಕ್ಕೆ ಬಿಡ್ತೀನಿ. ಬಿಸಿ ಇರುವಾಗಲೇ ರುಬ್ಬಿಟ್ರೆ ಎಲ್ಲ ಸಿಡಿಯುತ್ತೆ ಅಂತೇಳಿ ಬಿಸಿ ಇರುವಾಗ ರುಬ್ಬಲ್ಲ. ಚೆನ್ನಾಗಿ ಹಾರಿದ್ರೆ ಪೇಸ್ಟೂ ಸಹ ತುಂಬ ಚೆನ್ನಾಗಿರುತ್ತೆ. ಇವಾಗ ಒಂದು ಸ್ವಲ್ಪ ಹೊತ್ತು ಬಿಟ್ಟಿದ್ದೆ, ಇದು ಚೆನ್ನಾಗಿ ಹಾರಿತ್ತು. ಒಂದು ಸ್ವಲ್ಪ ಮಾತ್ರ ಬಿಸಿ ಇದೆ ಅಷ್ಟೇ, ತುಂಬ ಚೆನ್ನಾಗಿ ಆರ್ಕೊಂಡಿದೆ.
ಬಿಸಿ ಎಲ್ಲ ಕಮ್ಮಿ ಆದಮೇಲೆ ಇವಾಗ ನಾನು ಇದನ್ನು ಪೇಸ್ಟ್ ಮಾಡ್ಕೊಂಡು ರುಬ್ಕೊಂಡು ಬರ್ತೀನಿ. ಈಗ ಅದೇ ಕಡಾಯಿಯನ್ನು ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಒಂದು 3-4 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಆಯಿಲ್ ಚೆನ್ನಾಗಿ ಕಾದಾದ ನಂತರ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಇನ್ನೊಂದು ಈರುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದಾದ ನಂತರ ಕಾಶ್ಮೀರಿ ಚಿಲ್ಲಿ ಪೌಡ್ರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಧನಿಯಾ ಪೌಡ್ರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಗರಂ ಮಸಾಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಆಯಿಲಲ್ಲೇ ಇದು 3 ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಅದಾದ ನಂತರ ಇವಾಗ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದಂತಹ ಗ್ರೇವಿಯನ್ನು ಬೇಸನ್ನು ಸೇರಿಸ್ತಾ ಇದ್ದೀನಿ. ಇದನ್ನು ಸೇರಿಸ್ಬಿಟ್ಟು ಆಲ್ರೆಡಿ ನಾವು ಚೆನ್ನಾಗಿ ಮೊದಲೇ ಫ್ರೈ ಮಾಡ್ಕೊಂಡಿದ್ದೀವಿ. ತುಂಬ ಫ್ರೈ ಮಾಡ್ತಕ್ಕಂಥ ಅವಶ್ಯಕತೆ ಏನೂ ಇರಲ್ಲ. ಒಂದು 2-3 ನಿಮಿಷಗಳ ಕಾಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕಲರ್ ಚೇಂಜ್ ಆಗುತ್ತೆ, ಅಲ್ಲಿ ತನಕ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಾದ ನಂತರ ನಾನು ಮಿಕ್ಸಿಯನ್ನು ತೊಳೆದು ಸಹ ಅದಕ್ಕೆ ನೀರನ್ನು ಸೇರಿಸ್ಕೊಳ್ತೀನಿ. ಎಷ್ಟು ಬೇಕಾಗುತ್ತೋ ಅಷ್ಟು, ಥಿಕ್ನೆಸ್ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿ ನೀರನ್ನು ಸೇರಿಸ್ಕೊಂಡಾದ ನಂತರ ನಾನು ಇದನ್ನು ನೀಟಾಗಿ ಮುಚ್ಚಿ 1-2 ಕುದಿ ಬರೋದಕ್ಕೆ ಬಿಡ್ತೀನಿ. ಇವಾಗ ಚೆನ್ನಾಗಿ ಕುದೀತಾ ಇದೆ. ಮೊದಲೇ ತುಂಬ ಗಟ್ಟಿ ಮಾಡಿಬಿಡಬೇಡಿ, ಯಾಕಂದರೆ ಯಾವುದನ್ನು ಸಹ ಸರಿಯಾಗಿ ಬೇಯೋದಿಲ್ಲ. ಹಾಗಾಗಿ ಒಂದು ಸ್ವಲ್ಪ ತೆಳುವಾಗೇ ಇರಲಿ. ಬೇಯ್ತಾ ಅದನ್ನೇ ಗಟ್ಟಿಯಾಗುತ್ತೆ. ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಮತ್ತು ಹಸಿ ವಾಸನೆ ಹೋಗೋ ತನಕ ಬೆಂದಿದೆ. ಇವಾಗ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದಂತಹ ಪನ್ನೀರು ಹಾಗೆಯೇ ಬಟಾಣಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಸಹ ಇವಾಗ ಕೊನೆಯದಾಗಿ ಸೇರಿಸ್ಕೊಳ್ತಾ ಇದ್ದೀನಿ. ಪನ್ನೀರ್ನ ಬೇಕಂತ ಹೇಳಿದ್ರೆ ಸಪ್ರೇಟಾಗಿ ಆಯಿಲಲ್ಲಿ ಹುರಿದು ಸಹ ಸೇರಿಸ್ಕೋಬೋದು. ನನಗೆ ಈ ಥರವಾಗಿಯೇ ಇಷ್ಟ ಆಗುತ್ತೆ, ಹಾಗಾಗಿ ನಾನು ಈ ರೀತಿಯಾಗಿಯೇ ಸೇರಿಸ್ಕೊಳ್ತೀನಿ. ಮತ್ತು ಬಟಾಣಿಯನ್ನು ತುಂಬ ಬೇಯಿಸ್ತಕ್ಕಂಥ ಅವಶ್ಯಕತೆ ಏನೂ ಇರಲ್ಲ, ಹಸಿ ಬಟಾಣಿ ಆಗಿರೋದ್ರಿಂದ. ಒಣ ಬಟಾಣಿ ಆದರೆ ಫಸ್ಟೇ ಬೇಯಿಸಿ ಅದನ್ನು ಪ್ರಿಪೇರ್ ಮಾಡಿ ಇಟ್ಕೋಬೇಕು. ಎಲ್ಲವನ್ನ ಸೇರಿಸಾದ ನಂತರ ಚೆನ್ನಾಗಿ ಒಂದೊಳ್ಳೆ ಮಿಕ್ಸನ್ನು ಮಾಡಿ ಇನ್ನೊಂದು ಕುದಿ ಬರೋ ತನಕ ಕುದಿಸ್ಕೊಂಡ್ರೆ ನಮಗೆ ಗ್ರೇವಿ ರೆಡಿ ಆಗುತ್ತೆ. ಕೊನೆಯದಾಗಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ 1-2-3 ಸ್ಪೂನಷ್ಟು ಕರ್ಡನ್ನು ಹಾಕೊಳ್ತಾ ಇದ್ದೀನಿ. ಕ್ರೀಮಿ ಮಿಲ್ಕ್ ಬೇಕಂದ್ರೂ ಸೇರಿಸ್ಕೋಬೋದು. ಅದಾದ ನಂತರ ಸ್ವಲ್ಪ ಕಸೂರಿ ಮೇಥಿಯನ್ನು ಕ್ರಷ್ ಮಾಡಿ ನಾನು ಮೇಲೆ ಸೇರಿಸ್ಕೊಳ್ತಾ ಇದ್ದೀನಿ. ಇದಿಷ್ಟು ಆದಮೇಲೆ ಒಂದು ಸ್ವಲ್ಪ ಕುದಿಸೋಣ. ಅದು ಕುದಿಯೋ ತನಕ ನಾನಿಲ್ಲಿ ಈ ಕಡೆ ಚಪಾತಿಯನ್ನು ಸಹ ರೆಡಿ ಮಾಡ್ಕೊಳ್ತೀನಿ. ನೋಡಿ, ಹಿಟ್ಟು ತುಂಬ ಚೆನ್ನಾಗಿ, ಯಾವಾಗಲೂ ಅಷ್ಟೇ ನಾವು ಚಪಾತಿ ಪೂರಿ ಏನೇ ಪ್ರಿಪೇರ್ ಮಾಡಬೇಕಾದ್ರೂ 1/2 ಅವರ್ ಅಥವಾ 1 ಅವರ್ ಚೆನ್ನಾಗಿ ಅದನ್ನು ರೆಸ್ಟ್ ಮಾಡೋದಕ್ಕೆ ಬಿಟ್ಟರೆ ಚಪಾತಿ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಚಪಾತಿಯನ್ನು ಲಟ್ಸಿ ನಾನು ಬೇಯೋದಕ್ಕೆ ಹಾಕ್ತಾ ಇದ್ದೀನಿ. ಮತ್ತು ಹೆಲ್ದಿಯಾಗೂ ಸಹ ಇರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಯಾರೆಲ್ಲ ಮೂಲಂಗಿಯನ್ನು ತಿನ್ನೋದಕ್ಕೆ ಇಷ್ಟಪಡಲ್ಲ ಅಂತ ಹೇಳ್ತಾರೋ ಅವ್ರಿಗೆ ಈ ರೀತಿಯಾಗಿ ಮಾಡಿಕೊಡಿ. ಒಳಗಡೆ ನಾವು ಮೂಲಂಗಿಯನ್ನು ಸೇರಿಸಿದ್ದೀವಿ ಅನ್ನೋದೇ ಗೊತ್ತಾಗಲ್ಲ. ನೋಡಿ ಎಷ್ಟು ಚೆನ್ನಾಗಿ, ತುಂಬ ಚೆನ್ನಾಗಿ ಬರ್ತಾ ಇದೆ. ಮತ್ತು ಆಯಿಲನ್ನು ಹಾಕೋದಕ್ಕೆ ಮೊದಲೇ ಚೆನ್ನಾಗಿ ಬೇಯಿಸಿದ್ರೆ ಅದು ಸ್ವಲ್ಪ ಉಬ್ಕೊಂಡು ಬರುತ್ತೆ. ಅದಾದ ನಂತರ ನೀಟಾಗಿ ಆಯಿಲನ್ನು ಸ್ಪ್ರೆಡ್ ಮಾಡ್ಕೋಬೋದು. ಬೇಕಂತ ಹೇಳಿದ್ರೆ ಆಯಿಲ್ ಹಾಕ್ಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ಬಟರ್ ಇಷ್ಟ ಅಂತ ಅನ್ಸಿದ್ರೆ ಬಟರ್ನ ಬೇಕಾದರೆ ಹಾಕ್ಕೊಳ್ಳಿ. ನಿಮಗೆ ಯಾವ ರೀತಿಯಾಗಿ ಇಷ್ಟ ಆಗುತ್ತೋ ಆ ರೀತಿಯಾಗಿ ಸೇರಿಸ್ಕೊಂಡು ನೀವು ಚಪಾತಿಯನ್ನು ಮಾಡ್ಕೋಬೋದು. ಮತ್ತು ಕೆಲವೊಬ್ಬರಿಗೆ ತುಂಬ ಈಗ ಚೆನ್ನಾಗಿರ್ತಕ್ಕಂಥದ್ದೆಲ್ಲ ಮಾಡಿ ತಿನ್ನಬೇಕು ಅಂತ ಇಷ್ಟ, ಬಟ್ ಸಮ್ಟೈಮ್ಸ್ ಅವ್ರಿಗೆ ಮಾಡೋದಕ್ಕೆ ಟೈಮೇ ಸಿಗೋದಿಲ್ಲ. ವೆಯ್ಟ್ ಲಾಸ್ ಮಾಡಬೇಕಂತ ಹೇಳಿದ್ರೆ ಏನೇನೋ ಫ್ಯಾನ್ಸಿಯಾಗಿ ಊಟಗಳನ್ನ ಮಾಡ್ತಕ್ಕಂಥ ಅವಶ್ಯಕತೆಗಳು ಏನೂ ಇರೋದಿಲ್ಲ. ಈ ರೀತಿಯಾಗಿ ಇವಾಗ ಇದು ಮನೆಯವರೆಲ್ಲರಿಗೂ ಸಹ ಆಗುತ್ತೆ, ನಮಗೆ ಬೇರೆ ಮಾಡ್ಕೋಬೇಕು ಅನ್ನೋಂಥದ್ದಿರಲ್ಲ. ಈ ರೀತಿಯಾಗಿ ನೀವೇನು ಮಾಡಬೇಕಾಗುತ್ತೆ, ಟ್ರೈ ಮಾಡಬೇಕಾಗುತ್ತೆ. ಇವಾಗ ಗ್ರೇವಿನೂ ಸಹ ರೆಡಿಯಾಗಿತ್ತು. ತುಂಬಾ ಸೂಪರಾಗಿ ಬಂದಿತ್ತು ಮತ್ತು ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಹೋಟೆಲಲ್ಲೆಲ್ಲ ಕೊಟ್ಟು ತಿನ್ನೋದಕ್ಕಿಂತ ಮನೆಯಲ್ಲೇ ಈ ರೀತಿಯಾಗಿ ಟ್ರೈ ಮಾಡಿಕೊಂಡು ನೋಡಿ, ತುಂಬಾ ಚೆನ್ನಾಗಂತ ಅನಿಸುತ್ತೆ. ಮತ್ತು ಯಾವಾಗಲೂ ನಾವು ಹೋಟ್ಲಲ್ಲೇ ತಂದು ಎಲ್ಲವನ್ನು ತಿನ್ನೋದಕ್ಕಾಗೋದಿಲ್ಲ. ಮತ್ತು ಸಮ್ಟೈಮ್ಸ್ ಏನೇ ರೀತಿ ಟೇಸ್ಟೂ ಇಲ್ದಿರ ತಿನ್ನೋದಕ್ಕೂ ಆಗೋದಿಲ್ಲ. ಹಾಗಾಗಿ ಮನೆಯಲ್ಲೇ ಈ ರೀತಿಯಾಗಿ ಟ್ರೈ ಮಾಡಿಕೊಂಡು ನೋಡಿ. ಮತ್ತು ವೆಯ್ಟ್ ಲಾಸನ್ನು ಮಾಡ್ಕೋಬೇಕು ಅಂತೇಳಿದ್ರೆ ಯಾವುದೇ ರುಚಿಯನ್ನು ಬಿಟ್ಟು ತಿಂತಕ್ಕಂಥ ಅವಶ್ಯಕತೆ ಏನೂ ಇಲ್ಲ. ರುಚಿಯಾಗಿ ತಿಂತಾ ಇರಬೇಕು. ಮತ್ತು ಅದರಲ್ಲಿ ನಾವು ಯಾವ ರೀತಿಯಾದಂಥ ಫುಡ್ಡಲ್ಲಿ ನಾವು ಒಂದು ಒಳ್ಳೆ ಪೋಷಕಾಂಶಗಳನ್ನು ಸೇರಿಸಿದ್ದೀವಿ ಅನ್ನೋದಷ್ಟೇ ಮ್ಯಾಟ್ರ್ ಆಗುತ್ತೆ, ಮತ್ತೇನು ಮ್ಯಾಟ್ರ್ ಆಗೋದಿಲ್ಲ. ನಾನಿವಾಗ ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ. ಇವಾಗ ನಮ್ಗೆ ಇದರಲ್ಲಿ ಕಾರ್ಬ್ಸು ಸಹ ಸಿಕ್ತು, ಪ್ರೋಟೀನು ಸಹ ಸಿಕ್ತು, ಹಾಗೆ ಸಲಾಡು ಸಹ, ಫೈಬರು ಸಹ ಸಿಕ್ತು. ಎಲ್ಲ ರೀತಿಯಾದಂಥ ಒಂದು ಅಂಶ ಈ ಒಂದು ಊಟದ ಪ್ಲೇಟಲ್ಲಿ ಇದೆ. ಈ ರೀತಿಯಾಗಿ ಮಾಡಿಕೊಂಡು ತಿನ್ನಿ. ಟೇಸ್ಟ್ ಹೇಗೆ ಬಂತು ಅಂತೇಳಿ ನನಗೂ ಸಹ ಕಮೆಂಟ್ ಮಾಡಿ. ಹಾಗೆ ಯಾರಿಗೆಲ್ಲ ನಮಗೆ ಅಡುಗೆನೇ ಮಾಡಿಕೊಂಡು ತಿನ್ನೋದಕ್ಕೆ ಟೈಮೇ ಸಿಗಲ್ಲ ಅಂತ ಹೇಳ್ತೀರಾ, ಇದನ್ನು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಮಾಡ್ಕೋಬೇಕಂತೇನಿಲ್ಲ.
ಮಧ್ಯಾಹ್ನ ಅಥವಾ ನೈಟ್ ಡಿನ್ನರು ಯಾವುದೇ ರೀತಿಯಾದ ಯಾವುದೇ ಸಮಯದಲ್ಲೂ ಸಹ ನೀವು ಮಾಡಿಕೊಂಡು ತಿನ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ, ಹಾಗೆಯೇ ಚೆನ್ನಾಗಿ ಸಹ ಇರುತ್ತೆ. ಕೊನೆ ತನಕ ಯಾರೆಲ್ಲ ನನ್ನ ವಿಡಿಯೋವನ್ನು ನೋಡಿದ್ದೀರಾ ಎಲ್ಲರಿಗೂ ಸಹ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಕಂಪ್ಲೀಟನ್ನು ಮಾಡ್ತಾ ಇದ್ದೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರೋ ವಿಡಿಯೋವನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ಅಂತ ಹೇಳ್ತಾ ಟಾಟಾ ಬಾಯ್ ಬಾಯ್.